ಅದು ಫೋಕಸ್ ಮಾಡಿ ಇವ್ರು ಇನ್ನೂ ಹತ್ತತ್ರಕ್ಕೆ ಹೋಗಿದ್ರೆ ಅದು ಫುಲ್ಲು ಕಿರ್ಚೈತೆ, ಜಾಗ ಬಿಡಿ ಅನ್ನೋ ಥರ ಒಂಥರ ಅಳೋ ಥರ ಒಂಥರ ಸೌಂಡ್ ಮಾಡೋ ಥರ ಎಲ್ಲ ಮಾಡೈತೆ. ಇವಾಗ ಬಂದ್ಬಿಟ್ಟು ನಿಮ್ಮ ಅಜ್ಜಿ ಅಲ್ಲೇ ಕೆರೆ ಮೇಲೆ ಕೂತವಳೆ, ಈಗಲೂ ಕೂಗದೆ ಬಂದ್ಬಿಡ್ತೀನಿ. ಯಾರಿಗೆ ಹೇಳಿರೋದು? ಅಂದರೆ ಭಜನೆ ಮಾಡ್ತಾರಲ್ಲ ಅವರಿಗೆ. ಓಕೆ, ಬಂದಿದೆ ಟೈಮು, ಮಳೆ ಬರೋ ಥರ ಇದೆ, ನೀನು ಯಾಕೆ ಬರೋಕ್ಕೆ ಹೋದೆ ಇಷ್ಟೊತ್ತಲ್ಲಿ ಅಂತ. ಆ್ಯಕ್ಚುಲಿ ನನಗಂಗ ಸಾಯಿಸೋದಂದ್ರೆ ನೀವೇ. ಮಂದಿ ಸಾಗರೆ ಸರ್ಗೂರ್ ಐತಲ್ಲ ಅಲ್ಲಿ ನಡೆದಿರೋದು, ನೈಟ್ ಟೈಮೇ ನಡೆದಿರೋದು. ಒಂದು 10 o'clock ಮೇಲೆ ನಡೆದಿರೋ ಸ್ಟೋರಿ ಇದು. ಅದು ಕಟ್ಟೆ ಥರ ಬರುತ್ತೆ, ಚಾನಲ್ ಇರುತ್ತೆ ಮೇನ್ದು, ಸರ್ಗೂರಿಂದ ಬರುವಾಗ ಅಲ್ಲಿ ನಡೆದಿರೋದು. ಶುಂಠಿ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಕೇರಳಿಯನ್ಸು ಹೋಗ್ತಾ ಇರ್ತಾರ. ಅಂದರೆ ಅವ್ರಿಗೆ ಕನ್ನಡ ಬರಲ್ಲ ಅಷ್ಟು. ಅವ್ರು ನಾರ್ಮಲಾಗಿ ಡೈಲಿ ಓಡಾಡೋ ರೋಡು ಅದು. ಬಟ್ ಅವತ್ತು ಇನ್ಸಿಡೆಂಟ್ ನಡೆದಿರೋದು ಅದು. ಅವರು ಹೋಗಿದ್ದಾರೆ, ಯಾರು ವೈಟ್ ಕಲರ್ ಹಿಂಗೆ ಪಾಸ್ ಆಗಿ, ಅದೇನಾಗೈತೆ ಪಾಸ್ ಆಗ್ತಾನೂ ಇಲ್ಲ, ಈ ಕಡೆ ಬರ್ತಾನೂ ಇಲ್ವಂತೆ. ಹಂಗೆ ಅವರು ಸುಮ್ಮನೆ ಗಾಡಿ ನಿಲ್ಲಿಸಿದ್ದಾರೆ, ಟಾರ್ಚ್ ಆನ್ ಮಾಡಿಲ್ಲ. ಅವ್ರು ಅಂದ್ಕೊಂಡವ್ರು ಒಬ್ರು ಮನುಷ್ಯರು ಏನೋ ಅವ್ರು ಪೀಪಲ್ ಅನ್ನೋದಾರ ತಿಳ್ಕೊಂಡಿದ್ದಾರೆ, ಅದು ಪಾಸ್ ಆಗಿಬಿಡಲಿ ಅನ್ನೋ ಥಾಟಲ್ಲಿ. ಅದು ಪಾಸ್ ಆಗಿಲ್ಲ. ಇವ್ರು ಇನ್ನೂ ಟಾರ್ಚ್ನ ಆನ್ ಮಾಡಿದ್ದಾರೆ, ಇನ್ನೂ ಅದು ಫೋಕಸ್ ಮಾಡಿದ್ದಾರೆ. ಅದು ಫೋಕಸ್ ಮಾಡಿ ಇವ್ರು ಇನ್ನೂ ಹತ್ತತ್ರಕ್ಕೆ ಹೋಗಿದ್ದಾರೆ, ಅದು ಫುಲ್ಲು ಕಿರ್ಚೈತೆ, ಜಾಗ ಬಿಡಿ ಅನ್ನೋ ಥರ ಒಂಥರ ಅಳೋ ಥರ ಒಂಥರ ಸೌಂಡ್ ಮಾಡೋ ಥರ ಎಲ್ಲ ಮಾಡೈತೆ. ಇವರು ಎಷ್ಟು ಧೈರ್ಯವಂತರು ಅಂದರೆ ಅವರು ಹೋಗ್ಬಿಟ್ಟು ಇಲ್ಲ ಏನೂ ಇಲ್ಲ, ಇನ್ನು ಮುಂದೆನೇ ಹೋಗೋರೆ, ಟಾರ್ಚ್ ಇಟ್ಕೊಂಡು ಅದು ಹೋಗೇ ಇಲ್ಲ ಕೊನೆಗೂ. ಅದು ಇನ್ನೂ ರ್ಯಾಶಾಗಿ ಮಾಡ್ಬಿಟ್ಟೈತೆ. ಅದೇ ರಿಟರ್ನ್ ಬಂದ್ಬಿಟ್ಟೈತೆ. ಅವ್ರು ರಿಟರ್ನ್ ಅಂತ ಕಿರ್ಚ್ಕೊ ಬರ್ತೈತೆ, ಇವ್ರು ರಿಟರ್ನ್ ಹೋಗ್ತವ್ರೆ, ರಿವರ್ಸ್ ಹೋಗ್ತವ್ರೆ, ಗಾಡಿ ಎದುರ್ಕೊಳ್ತಾನೆ ಇಲ್ಲ. ಅದೊಂಥರ ಕುಂತ್ಕೊಂಡು ಫಾಸ್ಟಾಗೂ ಬರ್ತಿಲ್ಲ. ಅದು ಫುಲ್ಲು ವೈಟು, ಫುಲ್ಲು ಕೂದಲು ಫೇಸೇ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಅದು ಫಾಸ್ಟಾಗಿ ಬರೋಕ್ಕೆ ಟ್ರೈ ಮಾಡ್ತಿದ್ದೆ, ಕುಂತ್ಕೊಂಡು ಇವ್ರು ತುಂಬ ಸ್ಪೀಡಲ್ಲಿ ಹೋಗ್ತವ್ರೆ. ಆಮೇಲೆ ತುಂಬ ಆಟಾಡ್ಸೋರೆ, ತುಂಬ ಒಂದು 15-20 ನಿಮಿಷನೇ ಆಟಾಡ್ಸೋರೆ ಅನ್ಕೋ. ಆಮೇಲೆ ಮತ್ತೆ ಇವ್ರು ಹಿಂಗೆ ಹೋಗೋರೆ, ಅದು ತಿರ್ಕೊಂಡು ಆ ಕಡೆ ಹೋಗ್ಬಿಟ್ಟೈತೆ. ಆವಾಗ ಹತ್ರಕ್ಕೆ ಹೋಗ್ತಾ ಫುಲ್ಲು ಕಿರ್ಚೈತೆ ಅದು. ಜಾಗ ಬಿಡ್ರು ಅದೊಂಥರ ವೀಡಿಯೋ ನೋಡಿದ್ರೆ ಮೈ ಇನ್ನೂ ಜುಮ್ ಅನ್ನುತ್ತೆ. ಇನ್ನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋರೆ, ಅದನ್ನ ನೋಡಿ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಫೀಲ್ ಆಗುತ್ತೆ. ಆವಾಗ ಅದು ತುಂಬ ಹೊತ್ತು ಆಟಾಡ್ಸೋರೆ. ಅದಕ್ಕೆ ಸಾಕಾಗ್ಬಿಟ್ಟು ಆಮೇಲೆ ಚಾನಲ್ ಇರುತ್ತಲ್ಲ, ಹಿಂಗೆ ಕಟ್ಟೆ ಇರುತ್ತಲ್ಲ, ಹಂಗೆ ಇಳ್ಕೊಂಡು ಹೋಗ್ಬಿಟ್ಟೈತೆ. ಆವಾಗ ಅವರು ಆ ವೀಡಿಯೋನ ಅಲ್ಲಿ ಎಂಡ್ ಮಾಡಿ ವೈರಲ್ ಮಾಡಿದ್ರು. ಬಟ್ ಅದು ನ್ಯಾಚುರಲಾಗಿ ಹೆಂಗೆ ಅಂದರೆ ಒಂದು 15-20 ನಿಮಿಷ ಆಟಾಡ್ತೈತೆ, ಹೋಯ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ. ಇವರು ಅಷ್ಟೇ ಧೈರ್ಯವಂತರು. ನಾವ್ಯಾರಾದ್ರೂ ಆಗಿದ್ರೆ ಪಕ್ಕ ಏನಾಗ್ತಿತ್ತು ಆಗ. ಅದು ಬರ್ತೈತೆ, ಗಾಡಿ ಟಾರ್ಚ್ ವಾಪಸ್ಸು ಕಿರ್ಚ್ಕೊಂಡು ಗಾಡಿ ಹತ್ರಕ್ಕೆ ಬರ್ತೈತೆ. ಇವ್ರು ರಿವರ್ಸ್ ಹೋಗ್ತವ್ರೆ, ವೀಡಿಯೋ ಮಾಡ್ತವ್ರೆ. ಇವ್ರೇನು ಭಯ ಪಡೋ ಥರ ತೋರಿಸ್ಕೊಂಡಿಲ್ಲ. ಇವರು ಮಾತಾಡ್ತಿರೋ ವಯಸ್ಸೆಲ್ಲ ಬಂದೈತೆ ಅದರಲ್ಲಿ. ಮತ್ತು ಅದು ತುಂಬ ಅನ್ಸೋರು ಇವರು. ಅದು ಕಿರ್ಚ್ಕೊಂಡೈತೆ, ಹ್ಞೂ ಅಂತ ಹೆಂಗೆ ಎಷ್ಟು ಕಿರ್ಚೈತೆ ಅಷ್ಟು ಕಿರ್ಚೈತೆ. ಅದಕ್ಕೆ ಸುಸ್ತಾಗೋ ರೇಂಜಿಗೆ ಇವ್ರು ಮಾಡೋರೆ. ಆಮೇಲೆ ಸಾಯಿಸೋದಂದ್ರೆ ನೀವೇ. ಇದು ಆಕ್ಚುಲಿ ಎದುರುಕೊಂಡು